ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ನವೆಂಬರ್ 18ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟ್ ಇವತ್ತು ಕೂಡ ಡೌನ್ ಸೈಡಲ್ಲಿ ಕ್ಲೋಸಿಂಗ್ನ ಕೊಟ್ಟಿದೆ. ಸೆನ್ಸೆಕ್ಸ್ ಇಲ್ಲಿ ನಮಗೆ 372 ಪಾಯಿಂಟ್ಗಳ ಡೌನ್ ಸೈಡಲ್ಲಿ ಕ್ಲೋಸಿಂಗ್ನ ಕೊಟ್ಟಿದೆ. ಹಾಗೆ ನಿಫ್ಟಿ ನೋಡೋದಾದರೆ ನಿಫ್ಟಿಯಲ್ಲೂ ಕೂಡ 133 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಸೊ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನಿಫ್ಟಿ ನಮಗೆ 17,700ರ ಕೆಳಗೆ ಕಾಣಿಸ್ತಿತ್ತು. ಬಟ್ ಅಲ್ಲಿಂದ ಒಂದು ಬೈಯಿಂಗ್ ಎಕ್ಸಿಸ್ಟ್ ಆಗಿ ಈಗ ನಿಫ್ಟಿ 17,764ರಲ್ಲಿ ಕ್ಲೋಸಿಂಗ್ನ ಕೊಟ್ಟಿದೆ. ಸೊ ಇಲ್ಲಿ ನಮಗೆ ಇನ್ನೂ ವೀಕ್ನೆಸ್ ಕಾಣಿಸ್ತಾ ಇದೆ ನಿಫ್ಟಿಯಲ್ಲಿ. ಹಾಗೆ ಬ್ಯಾಂಕ್ ನಿಫ್ಟಿ ನೋಡಿದಾಗ ಫ್ಲ್ಯಾಟ್ ಇದೆ ಆಲ್ಮೋಸ್ಟ್, ಬಟ್ ಸ್ಟಿಲ್ ಇಲ್ಲಿ ಕೂಡ ವೀಕ್ನೆಸ್ ಕಾಣಿಸ್ತಾ ಇದೆ. 3 ದಿನದಿಂದ ಇಲ್ಲಿ ನಮಗೆ ಮಾರ್ಕೆಟ್ ಡೌನ್ ಸೈಡಲ್ಲಿ ಕ್ಲೋಸಿಂಗ್ನ ಕೊಡ್ತಾ ಇದೆ. ಸೊ ಇದಕ್ಕೆ ಮೇಜರ್ ಒಂದು ಕಾರಣ ಅಂದರೆ ರಿಸರ್ಚ್ ಹೌಸ್ ಅಥವಾ ಬ್ರೋಕರೇಜಸ್ ಏನಿದ್ದಾರೆ ಅವರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಡೌನ್ಗ್ರೇಡ್ ಮಾಡಿದ್ದಾರೆ. ಸೊ ಈ ನ್ಯೂಸ್ ನಮಗೆ 3 ದಿನದ ಹಿಂದೆನೇ ಬಂದಿತ್ತು. ಏನಕ್ಕೆ ಅಂದರೆ ಆಲ್ರೆಡಿ ಕಳೆದ ನವಂಬರ್ನಿಂದ ಈ ನವಂಬರ್ ಒಳಗೆ 31% ರಿಟರ್ನ್ಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟಿಂದ ಬಂದಿದೆ. ಸೊ ಇದು ಏಷ್ಯಾದ ಅಥವಾ ಬೇರೆ ಯಾವುದೇ ಸ್ಟಾಕ್ ಮಾರ್ಕೆಟ್ನ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ರಿಟರ್ನ್ಸ್ ಕೊಟ್ಟಿರೋದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಸೊ ನಾವು ಇನ್ನಷ್ಟು ಎಕ್ಸ್ಪೆಕ್ಟೇಷನ್ನ ಮಾಡ್ತಿದ್ದೀವಿ. ಬಟ್ ಇಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಆಗಿರ್ಬೋದು, ಗೋಲ್ಡ್ಮನ್ ಸ್ಯಾಷಸ್ ಆಗಿರ್ಬೋದು, CLSA ಆಗಿರ್ಬೋದು, ಸೊ ಇವರೇನು ಹೇಳ್ತಿದ್ದಾರೆ ಅಂದರೆ ಆಲ್ರೆಡಿ ಇಂಡಿಯನ್ ಮಾರ್ಕೆಟ್ ಓವರ್ ವೆಯ್ಟ್ ಆಗಿದೆ. ಸೊ ಇಲ್ಲಿ ನಾವು ಇನ್ನಷ್ಟು ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ. ಹಾಗೆ ನಮ್ಮ ಇಂಡಿಯನ್ ಕರೆನ್ಸಿ ರುಪಿ ಏನಿದೆ ಅದು ಡಾಲರ್ನ ಮುಂದೆ ವೀಕ್ ಆಗ್ತಿದೆ. ಹಾಗೆ ನಮ್ಮ GDP ಮತ್ತು ಅರ್ನಿಂಗ್ ಪರ್ ಶೇರ್ ಅಂದರೆ ಒಂದೊಂದು ಸ್ಟಾಕ್ನ ಅರ್ನಿಂಗ್ ಏನಿದೆ ಅದು ನಮ್ಮ ಶೇರ್ ಮಾರ್ಕೆಟ್ನ ರೆಪ್ರೆಸೆಂಟ್ ಮಾಡ್ತಿಲ್ಲ. ಆ ಕಾರಣದಿಂದ ಇಲ್ಲಿ ಒಂದು ಕರೆಕ್ಷನ್ ಬರ್ತಿದೆ. ಹಾಗೆ ಮುಂಬರುವ ದಿನಗಳಲ್ಲಿ ಫೆಡ್ನ ಪಾಲಿಸಿ ಕೂಡ ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ಕೋವಿಡ್ ಟೈಮಲ್ಲಿ ಫೆಡ್ ಅಂದರೆ US ನಮಗೆ ಈಗ RBI ಇದ್ದಾರೆ, ಅದೇ ರೀತಿ US ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಏನಿದೆ ಅದನ್ನು ನಾವು ಫೆಡ್ ಅಂತ ಕರಿತೀವಿ, ಫೆಡ್ರಲ್ ರಿಸರ್ವ್. ಸೊ ಅವರು ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಅಕಸ್ಮಾತ್ ಏನಾದರೂ ಈ ರೀತಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು ಅಂದರೆ ಜನ ಏನು ಮಾಡ್ತಾರೆ, ಸ್ಟಾಕ್ ಅಥವಾ ಈಕ್ವಿಟಿ ಮಾರ್ಕೆಟಿಂದ ದುಡ್ಡನ್ನು ತೆಗೆದು ಸೇಫ್ ಇನ್ವೆಸ್ಟ್ಮೆಂಟ್ ಬಾಂಡ್ ಮತ್ತು ಗೋಲ್ಡ್ ಏನಿದೆ ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ. ಅದೇ ಕಾರಣದಿಂದ ಈಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ. ಇವತ್ತಿನ ದಿನ ನೋಡಿದಾಗ ನಮಗೆ ಆಟೋ ಸೆಕ್ಟರ್, ಮೆಟಲ್ ಸೆಕ್ಟರ್ ಮತ್ತು IT ಸೆಕ್ಟರ್ ಡೌನ್ ಟ್ರೆಂಡಲ್ಲಿ ಕಾಣಿಸ್ತಿತ್ತು. ಸೊ ನಿನ್ನೆ ಇದೇ ಸೆಕ್ಟರ್ಗಳು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಿತ್ತು. ಬಟ್ ಇವತ್ತು ಆ ಸೆಕ್ಟರ್ಗಳು ಪ್ರೆಷರಲ್ಲಿ ಕಾಣಿಸ್ತಿದೆ. ಸೊ ನೀವು ಅಷ್ಟೇ ಡೌನ್ ಸೈಡ್ ಬಂದಾಗ ಹೆದರ್ಕೊಳ್ಳೋಕ್ಕೆ ಹೋಗದೆ ಒಳ್ಳೆ ಶೇರ್ಗಳನ್ನು ಡಿಪ್ಗಳಲ್ಲಿ ಬೈ ಮಾಡ್ತಾ ಹೋದಾಗ ಒಂದು ಒಳ್ಳೆಯ ರನ್ ಬರ್ಬೋದು. ಸೊ ನೀವು ಲಾಸ್ಟ್ ವೀಕ್ ಕೂಡ ನೋಡಿದ್ರಿ, ಒಂದೇ ದಿನ ನಿಮಗೆ ನಿಫ್ಟಿಯಲ್ಲಿ 250-300 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಡಿಪ್ ಕಾಣಿಸಿದಾಗ ಒಳ್ಳೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಟಾರ್ಸನ್ ಪ್ರಾಡಕ್ಟ್ಸ್ IPO GMPಯಲ್ಲಿ ಒಂದು ಒಳ್ಳೆಯ ಜಂಪ್ ಕಾಣಿಸ್ತಿದೆ. ಮಾರ್ಕೆಟ್ ಕರೆಕ್ಷನ್ ಇದೆ, ಬಟ್ ಸ್ಟಿಲ್ ಇಲ್ಲಿ ಒಂದು ಒಳ್ಳೆಯ ಜಂಪ್ ಕಾಣಿಸ್ತಿದೆ. ನಿನ್ನೆ ಇದು 200 ರೂಪಾಯಿ ಇತ್ತು GMP, ಬಟ್ ಇವತ್ತು 280 ರೂಪಾಯಿ ಕಾಣಿಸ್ತಿದೆ. ಸೊ ಟೋಟಲ್ ಇಲ್ಲಿ ನಾವು 6,000ವರೆಗೂ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಗೋ ಫ್ಯಾಷನ್ಸ್ನ 2 ದಿನದ ಸಬ್ಸ್ಕ್ರಿಪ್ಷನ್ ನೋಡಿದ್ರೆ QIB ಆಲ್ರೆಡಿ 3.24ರಷ್ಟು ಸಬ್ಸ್ಕ್ರಿಪ್ಷನ್ನ ಮಾಡಿದ್ದಾರೆ. NII ಕೂಡ 2.20 ಸಬ್ಸ್ಕ್ರಿಪ್ಷನ್ನ ಮಾಡಿದ್ದಾರೆ. ರಿಟೇಲ್ ಕೂಡ 25% ಸಬ್ಸ್ಕ್ರಿಪ್ಷನ್ನ 2ನೇ ದಿನದಲ್ಲೇ ಮುಗಿಸಿದ್ದಾರೆ. ಸೊ ಇಲ್ಲಿ ನಾಳೆ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಏನಕ್ಕೆಂದರೆ ಗುರುನಾನಕ್ ಜಯಂತಿ ಪ್ರಯುಕ್ತ ಇಲ್ಲಿ ಟ್ರೇಡಿಂಗ್ ಇರೋದಿಲ್ಲ. ಸೊ ಮಾರ್ಕೆಟ್ ನಮಗೆ ಸೋಮವಾರ ಓಪನ್ ಆಗುತ್ತೆ. ಸೊ ಸೋಮವಾರ ಇಲ್ಲಿ ಕೊನೆ ದಿನ ಆಗಿರುತ್ತೆ. ಸೊ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತಿದ್ದೀರಾ ಸೋಮವಾರ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಚೆನ್ನಾಗಿ ಕಾಣಿಸ್ತಿದೆ, 560 ರೂಪಾಯಿ. ಸೊ ಇಲ್ಲಿ ಸ್ಟ್ರಿಕ್ಟಾಗಿ ಓಪನಿಂಗ್ ದಿನ ಏನಿರುತ್ತೆ ಅಲ್ಲೇ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ನಿಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೋ ಅಷ್ಟನ್ನು ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಏನಕ್ಕೆ ಅಂದರೆ ಈ ಕಂಪನಿಯ ವ್ಯಾಲ್ಯೂಯೇಷನ್ ಕೂಡ ಜಾಸ್ತಿ ಇದೆ, ಅರ್ನಿಂಗ್ ಪರ್ ಶೇರ್ ನೆಗೆಟಿವಲ್ಲಿದೆ, ಫೈನಾನ್ಷಿಯಲ್ಸ್ ಕೂಡ ಅಷ್ಟು ಚೆನ್ನಾಗಿಲ್ಲ. ಸೊ Paytm ಇವತ್ತು ಲಿಸ್ಟ್ ಆಗಿತ್ತು. ಸೊ ನೋಡ್ಬೋದು ನೀವು, ಇವತ್ತು ಅದು ಲೋವರ್ ಸರ್ಕ್ಯೂಟಲ್ಲಿ ಕ್ಲೋಸಿಂಗ್ನ ಕೊಟ್ಟಿದೆ. ಸೊ ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಇಟ್ಕೊಂಡು ಮಾರ್ಕೆಟ್ಗೆ ಬಂದಾಗ ಸೊ ಈ ರೀತಿಯ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಗೋ ಫ್ಯಾಷನಲ್ಲಿ ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಎಷ್ಟು ಲಾಭ ಸಿಗುತ್ತೋ ಅಷ್ಟು ಲಾಭ ತೊಗೊಂಡು ಲಿಸ್ಟಿಂಗ್ ಟೈಮಲ್ಲೇ ಎಕ್ಸಿಟ್ ಆಗೋದು ತುಂಬಾ ಒಳ್ಳೆಯದು. ಸೊ ಬಟ್ Paytm ಕೇಸಲ್ಲಿ ನಾನು ಹೇಳಿದ್ದೆ ಗ್ರೇ ಮಾರ್ಕೆಟಲ್ಲಿ ಏನು ಪ್ರೀಮಿಯಂ ಕಾಣಿಸ್ತಿಲ್ಲ. ಸೊ ಫ್ಲ್ಯಾಟ್ ಅಥವಾ ನೆಗೆಟಿವ್ ರಿಟರ್ನ್ ಬರ್ಬೋದು ಅಂತ. ಸೊ 1950ರ ಲೆವೆಲಲ್ಲಿ Paytm ಲಿಸ್ಟ್ ಆಯಿತು. 200 ರೂಪಾಯಿ ಡೌನ್ ಸೈಡ್ ಅದರ ಲಿಸ್ಟಿಂಗ್ ಪ್ರೈಸ್ ಏನಿತ್ತು 2150 ಅದರಿಂದ. ಬಟ್ ಅಲ್ಲಿಂದ ಕೂಡ ಒಂದು ಡೌನ್ ಸೈಡ್ ಬರ್ತಾ ಇಲ್ಲಿ 1560ರಲ್ಲಿ ಕ್ಲೋಸಿಂಗ್ನ ಕೊಟ್ಟಿದೆ. ಸೊ ನೀವಿಲ್ಲಿ ಗಮನಿಸಿದಾಗ ಲೋವರ್ ಸರ್ಕ್ಯೂಟ್ ಏನು ಅಂತ ಹೊಸೊಬ್ಬರು ಮಾರ್ಕೆಟಿಗೆ ಬಂದವರು ಕೇಳ್ಬೋದು. ಸೊ ಇಲ್ಲಿ ನೋಡಿದ್ರೆ ಸೆಲ್ ಕ್ವಾಂಟಿಟಿ ಎಷ್ಟಿದೆ, 1,13,000 ಇದೆ. ಅದೇ ನೀವು ಬೈಯಿಂಗ್ ಸೈಡಲ್ಲಿ ನೋಡಿದಾಗ ಬೈಯರ್ಸ್ ಯಾರೂ ಕಾಣಿಸ್ತಿಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಲೋವರ್ ಸರ್ಕ್ಯೂಟ್ ಹೊಡೆಯುತ್ತೆ.
ಸೊ ಇಲ್ಲಿ ನೀವು ಗಮನಿಸ್ಬೋದು ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ ಪ್ರೈಸ್ ಎಷ್ಟಿದೆ ಅಂತ. ಸೊ ಈಗ ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ಪೇಟಿಎಮ್ ಕೂಡ ಲೋವರ್ ಸರ್ಕ್ಯೂಟಲ್ಲಿ ಕ್ಲೋಸ್ ಆಗಿದೆ. ಸೊ ನಾಳೆ ನೋಡಬೇಕು ಹೇಗಿರುತ್ತೆ ಅಂತ. ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿ ಎಂಟ್ರಿ ತೊಗೊಳ್ಳೋದು ಒಳ್ಳೆಯದು. ಸೊ ನಾನು ಬೆಳಗ್ಗೆ ಕೂಡ ಹೇಳಿದೆ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ನ ಮಾಡಿ ಅಂತ. ಸೊ ಪೇಟಿಎಮ್ ಯಾರು ರಿಸ್ಕ್ ತೊಗೋತಾರೆ ಅಂಥ ಇನ್ವೆಸ್ಟರ್ಗಳಿಗೆ, ಅಂದರೆ ಈಗ ಒಂದು 10 ಶೇರ್ಗಳನ್ನ ತೊಗೊಂಡ್ರೆ ಅವ್ರಿಗೆ ಆ ಅಮೌಂಟ್ ಏನಾದರೂ ಲಾಸ್ ಆದರೆ, ಅಂದರೆ ಪೇಟಿಎಮ್ ಈಗ ₹1200 ಹೋದ್ರೂ ಓಕೆ ನಾನು ಅದನ್ನು ಹೋಲ್ಡ್ ಮಾಡಬಲ್ಲೆ ಅಂತ ಯಾರು ಇರ್ತಾರೆ ಅಂಥ ಇನ್ವೆಸ್ಟರ್ಗೆ ಮಾತ್ರ. ಸೊ ಈಗ ಮತ್ತೆ 1400 ಹೋದಾಗ ಪ್ಯಾನಿಕ್ ಆಗೋ ಇನ್ವೆಸ್ಟರ್ಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಕೂಡ ಅಷ್ಟೇ ಮಾಡೋದಕ್ಕೆ ಹೋಗಬೇಡಿ. ಇಂಟ್ರಾಡೇ ಮಾಡೋದಕ್ಕೆ ಹೋದರೂ ಕೂಡ ಹತ್ತತ್ರನೇ ಒಂದು ಸ್ಟಾಪ್ ಲಾಸ್ನ ಇಟ್ಕೊಂಡು ಟ್ರೇಡ್ ಮಾಡಿ. ಸೊ ಅಕಸ್ಮಾತ್ ಡೌನ್ ಟ್ರೆಂಡ್ ಬಂದರೂ ಸ್ವಲ್ಪ ಲಾಸಲ್ಲಿ ನೀವು ಎಕ್ಸಿಟ್ನ ಆಗ್ಬೋದು. ಮೆಕ್ವೆರಿ ರಿಸರ್ಚ್ ಹೌಸ್ ಏನಿದೆ, ಅವರು ಪೇಟಿಎಮ್ IPO ಲಿಸ್ಟ್ ಆಗೋದಕ್ಕೂ ಮುಂಚೆನೇ ಇದರ ವ್ಯಾಲ್ಯೂಯೇಷನ್ ಏನು ₹1200 ಅಷ್ಟೇ. ಸೊ ಪೇಟಿಎಮ್ನ ಬಿಸ್ನೆಸ್ ಮಾಡೆಲ್ ಏನಿದೆ ಅದರಲ್ಲಿ ಫೋಕಸ್ ಇಲ್ಲ ಮತ್ತು ಒಂದು ಒಳ್ಳೆಯ ಡೈರೆಕ್ಷನಲ್ಲಿ ಅವರ ಬಿಸ್ನೆಸ್ನ ಅವರು ನಡೆಸ್ತಿಲ್ಲ. ಆ ಕಾರಣದಿಂದ ಈ ವ್ಯಾಲ್ಯೂಯೇಷನ್ ಸಸ್ಟೈನ್ ಆಗಲ್ಲ ಅಂತ ಹೇಳಿದರು. ಸೊ ವೀಕ್ನೆಸ್ ಕೂಡ ಕಾಣಿಸ್ತಿದೆ. ಸೊ ₹1200 ಅವರ ಟಾರ್ಗೆಟ್ ಪ್ರೈಸ್ನ ಅವರು ಲಿಸ್ಟಿಂಗ್ನ ಮುಂಚೆನೇ ಕೊಡ್ತಿದ್ದಾರೆ. ಸೊ ನಿಮಗೆ 1200 ಪೇಟಿಎಮ್ ಸಿಕ್ಕಿದ್ರೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಇಲ್ಲಿ ಲಾಂಗ್ ಟರ್ಮ್ ಅಂತ ಬಂದಾಗ ಝೊಮ್ಯಾಟೊ ಅಥವಾ ಸಫೈರ್ ಫುಡ್ ಆಗಿರ್ಬೋದು, ಸೊ ಇಂಥ ಕಂಪನಿಗಳ ಥರ ಅಲ್ಲ, ಪಾಲಿಸಿ ಬಜಾರ್ ಥರ ಕೂಡ ಅಲ್ಲ. ಸೊ ಇಲ್ಲಿ ಡಿಜಿಟಲ್ ಪೇಮೆಂಟ್ ಇವರ ಮೇಯ್ನ್ ಒಂದು ಬಿಸ್ನೆಸ್. ಸೊ ಡಿಜಿಟಲ್ ಪೇಮೆಂಟ್ ಇಂಪ್ರೂವ್ ಆಗೋದಕ್ಕೆ 5 ರಿಂದ 6 ವರ್ಷಗಳ ಕಾಲ ಸಮಯ ಬೇಕಾಗ್ಬೋದು. ಸೊ ಇಲ್ಲಿ ಯಾರು 10-15 ವರ್ಷಗಳಿಗೆ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತಿದ್ದೀರಾ ಡಿಜಿಟಲ್ ಕಂಪನಿಗಳಲ್ಲಿ, ಸೊ ಅಂಥವ್ರು ಇನ್ವೆಸ್ಟ್ ಮಾಡ್ಬೋದು. ಬಟ್ ನನಗೆ 3-4 ತಿಂಗಳಲ್ಲೇ ರಿಟರ್ನ್ ಬೇಕು ಅನ್ನೋರು ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ. ಸೊ 1200ರವರೆಗೆ ಪೇಟಿಎಮ್ ಬರೋದು ಡೌಟ್ ಇದೆ, ಬಟ್ ಇಲ್ಲಿ ರಿಸ್ಕ್ ಇರುತ್ತೆ. ಸೊ ಎಂಟ್ರಾದಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಿ ಎಂಟ್ರಿ ತೊಗೊಳ್ಳೋದು ಒಳ್ಳೆಯದು. ಪೇಟಿಎಮ್ನ IPO ನಮಗೆ 18,300 ಕೋಟಿಯ ಇಶ್ಯೂ ಆಗಿತ್ತು. ಅದರಲ್ಲಿ 10,000 ಕೋಟಿ ಏನಿದೆ ಇವರ ಇನ್ವೆಸ್ಟರ್ಸ್ ಯಾರಿದ್ರು, ಸೊ ಅವರು ತೊಗೊಂಡಿದ್ದಾರೆ ಅದನ್ನು ಮಾರ್ಕೆಟಿಂದ. ಸೊ ಮಿಕ್ಕಿದ 8,300 ಕೋಟಿ ಏನಿದೆ ಅದನ್ನು ಅವರು ಪೇಟಿಎಮ್ನ ಇಂಪ್ರೂವ್ ಮಾಡೋದಲ್ಲಿ ಯೂಸ್ ಮಾಡ್ಕೋತಾರೆ. ಹಾಗೆ ಲೇಟೆಂಟ್ ವ್ಯೂನ ಅಲಾಟ್ಮೆಂಟ್ ಸ್ಟೇಟಸ್ ಬಂದಿದೆ. ಸೊ ತುಂಬ ಜನ ಸಿಕ್ಕಿದೆ ಅಂತ ಕೂಡ ಪೋಲಲ್ಲಿ ಹೇಳಿದ್ದೀರಾ. ಸೊ ಯಾರ್ಯಾರಿಗೆ ಸಿಕ್ಕಿದೆ ಕಂಗ್ರ್ಯಾಚುಲೇಷನ್ಸ್. ಸೊ ಇಲ್ಲಿ ಗ್ರೇ ಮಾರ್ಕೆಟಲ್ಲಿ ಸ್ವಲ್ಪ ಡೌನ್ ಸೈಡ್ ಕಾಣಿಸ್ತಿದೆ. ನಿನ್ನೆ 345 ಇತ್ತು, ಸೊ ಇವತ್ತು 300ರಲ್ಲಿ ಕಾಣಿಸ್ತಿದೆ. ಆದರೂ ಕೂಡ ಒಂದು ಒಳ್ಳೆಯ ಲಿಸ್ಟಿಂಗ್ ಅಂತಲೇ ಹೇಳ್ಬೋದು. ಸೊ ಹತ್ತತ್ರ ನೀವು 25,000ವರೆಗೂ ಎಕ್ಸ್ಪೆಕ್ಟೇಷನ್ನ ಇಡ್ಬೋದು. ಸೊ ಇದು ತುಂಬ ಒಳ್ಳೆಯ ಕಂಪನಿ, ಡೇಟಾ ಅನಾಲಿಸಿಸ್ ಮೇಲೆ ವರ್ಕ್ ಮಾಡುವಂತಹ ಒಂದು ಕಂಪನಿ. ಬಟ್ ಯಾರು ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲೈ ಮಾಡ್ತಿದ್ದೀರಾ, ಸೊ ಲಿಸ್ಟ್ ಆಗಿದ ತಕ್ಷಣ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಷ್ಟನ್ನು ತೊಗೊಳ್ಳೋದು ಒಳ್ಳೆಯದು. ಸೊ ಇನ್ನೂ ಮೇಲೆ ಹೋಗುತ್ತೆ, ನಾನು ವೆಯ್ಟ್ ಮಾಡ್ತೀನಿ ಆಮೇಲೆ ಬುಕ್ ಮಾಡ್ತೀನಿ, ಸೊ ಆ ಥರದ್ದು ಮಾಡೋದಕ್ಕೆ ಹೋಗಬೇಡಿ. ಸೊ ಅಟ್ಲೀಸ್ಟ್ 50% ಪ್ರಾಫಿಟ್ ಆದರೂ ಬುಕ್ ಮಾಡ್ಕೊಳ್ಳಿ. ಮಿಕ್ಕಿದ 50%ನ ಹೋಲ್ಡ್ ಮಾಡಿ. ಸೊ ಮೀಡಿಯಮ್ ಟರ್ಮ್ 3-4 ತಿಂಗಳಾದಮೇಲೆ ಕೂಡ ನೀವು ಮಾರ್ಬೋದು. ಸೊ ಇದು ಒಳ್ಳೆಯ ಒಂದು IT ಸೆಕ್ಟರ್ನ ಕಂಪನಿ. ಸೊ ಆ ರೀತಿ ಏನು ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ಇರೋದಿಲ್ಲ. ಬಟ್ ವ್ಯಾಲ್ಯೂಯೇಷನ್ಸ್ ಯಾವಾಗಲೂ ಒಂದು ಕ್ವೆಶ್ಚನ್ ಆಗಿರುತ್ತೆ. ಸೊ ವ್ಯಾಲ್ಯೂಯೇಷನ್ನ ನೋಡಬೇಕಾಗುತ್ತೆ, ವ್ಯಾಲ್ಯೂಯೇಷನ್ನ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲೈ ಮಾಡಿದ್ದೀರಾ ಅಂತಾದರೆ ಎಷ್ಟು ಸಿಗುತ್ತೋ ಅಷ್ಟು ತೊಗೊಂಡು ಹೋಗೋದು ತುಂಬಾ ಒಳ್ಳೆಯದು. ಸೊ ಇಲ್ಲಿ ಕೇವಲ ನೀವು 15,000 ಇನ್ವೆಸ್ಟ್ ಮಾಡಿರ್ತೀರಾ, ಅದ್ರ ಮೇಲೆ ನಿಮ್ಗೆ 25,000 ಸಿಗ್ತಿದೆ ಅಂದಾಗ ನನ್ನ ಪ್ರಕಾರ ಅದು ಒಳ್ಳೆಯ ಒಂದು ರಿಟರ್ನ್ ಅಂತ ನಾನು ಹೇಳ್ತೀನಿ. ಸೊ 100% ರಿಟರ್ನ್ ನಿಮಗೆ ಸಿಗ್ತಿರುವಾಗ 100ಗಿಂತ ಜಾಸ್ತಿ ಅಂತಲೇ ಹೇಳಬೇಕು. ಸೊ ಅಷ್ಟರಲ್ಲಿ ಖುಷಿ ಪಡೋದು ತುಂಬಾ ಒಳ್ಳೆಯದು. ಸೊ ಹೊಸದಾಗಿ IPOಗೆ ಅಪ್ಲೈ ಮಾಡಿದವ್ರು ಕೇಳ್ತಿದ್ರು, ಅಂದರೆ ಹೇಗೆ ನಮಗೆ ಅಲಾಟ್ಮೆಂಟ್ ಗೊತ್ತಾಗುತ್ತೆ ಅಂತ. ಸೊ ನೀವು ಯಾವುದೇ ರಿಜಿಸ್ಟರ್ನ IPO ಸೈಟ್ಗೆ ಹೋದಾಗ ಅಲ್ಲಿ IPOನ ಸೆಲೆಕ್ಟ್ ಮಾಡಿ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ಅಪ್ಲಿಕೇಶನ್ ಐಡಿಯನ್ನು ಹಾಕಿದಾಗ ಸೊ ನೀವು ಎಷ್ಟು ಶೇರ್ಗಳಿಗೆ ಅಪ್ಲೈ ಮಾಡಿದ್ದೀರಾ ಅದು ತೋರಿಸ್ತಿರುತ್ತೆ. ಹಾಗೆ ಯಾವ ಪ್ರೈಸ್ಗೆ ಅಪ್ಲೈ ಮಾಡಿದ್ದೀರಾ ಅದನ್ನು ತೋರಿಸುತ್ತೆ. ಮತ್ತು ಇಲ್ಲಿ ಕೆಳಗಡೆ ನಿಮಗೆ ಎಷ್ಟು ಶೇರ್ಗಳು ಅಲಾಟ್ ಆಗಿದೆ ಅದನ್ನು ತೋರಿಸುತ್ತೆ. ಸೊ ಇಲ್ಲಿ ನನ್ನ ಕೇಸಲ್ಲಿ ಲೇಟೆಂಟ್ ವ್ಯೂ ಅಲ್ಲಿ ನನಗೆ ಯಾವುದೇ ರೀತಿಯ ಅಲಾಟ್ಮೆಂಟ್ ಸಿಕ್ಕಿಲ್ಲ, ಆದ್ದರಿಂದ ಇದು 0 ಅಂತ ತೋರಿಸ್ತಿದೆ. ಹಾಗೆ ನಿಮ್ಗೆ ಏನಾದರೂ ಅಮೌಂಟ್ ಎಷ್ಟು ಅಡ್ಜಸ್ಟ್ ಆಗಿದೆ, ಆ ಅಮೌಂಟ್ ಏನಾದರೂ ನಿಮಗೆ ಶೇರ್ ಅಲಾಟ್ ಆಗಿದರೆ ಎಷ್ಟು ಅಮೌಂಟ್ ಕಟ್ ಆಗುತ್ತೆ ಅದನ್ನು ಇಲ್ಲಿ ತೋರಿಸುತ್ತೆ. ಸೊ ಈ ರೀತಿ ತೋರಿಸುತ್ತೆ ನಿಮಗೆ. ಇಲ್ಲೇನಾದರೂ ನನಗೆ ಅಲಾಟ್ಮೆಂಟ್ ಸಿಕ್ಕಿದ್ದಿದ್ರೆ ಈ ಸೆಕ್ಯೂರಿಟೀಸ್ ಅಲಾಟೆಡಲ್ಲಿ 76 ಅಂತ ತೋರಿಸ್ತಿತ್ತು. ಹಾಗೆ ಅಮೌಂಟ್ 14,000ದ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂನ ಇಲ್ಲಿ ತೋರಿಸ್ತಿತ್ತು. ಬಟ್ ನನಗೆ ಅಲಾಟ್ಮೆಂಟ್ ಸಿಕ್ಕಿಲ್ಲ, ಆ ಕಾರಣದಿಂದ ಇಲ್ಲಿ 0 ಕಾಣಿಸ್ತಿದೆ. ಹಾಗೆ ನಿಮಗೆ IPO ಅಲಾಟ್ಮೆಂಟ್ ಬಂದ ಮೇಲೆ 3 ರಿಂದ 10 ಅಂದರೆ ಅದೇ ನೆಕ್ಸ್ಟ್ ದಿನ ನಿಮಗೆ ರೀಫಂಡ್ ಸಿಗುತ್ತೆ. ಬಟ್ ಹೆಚ್ಚು ಅಂದರೆ 3 ದಿನದ ಒಳಗಾಗಿ ನಿಮಗೆ ರೀಫಂಡ್ ಬರಬೇಕು. ರೀಫಂಡ್ ಅಂದರೆ ಏನು ಅಂದರೆ ನಿಮ್ಮ ಅಮೌಂಟ್ ಬ್ಯಾಂಕಲ್ಲಿ ಬ್ಲಾಕ್ ಆಗಿರುತ್ತೆ, ಸೊ ಆ ಬ್ಲಾಕ್ ರಿಲೀಸ್ ಆಗಬೇಕು. ಸೊ 3 ದಿನ ವೆಯ್ಟ್ ಮಾಡಿ.
3 ದಿನದಲ್ಲೂ ನಿಮ್ಮ ಏನಾದರೂ ಏನು ಅಮೌಂಟ್ ಬ್ಲಾಕ್ ಆಗಿತ್ತು ಅದು ಇನ್ನೂ ರಿಲೀಸ್ ಆಗಿಲ್ಲ ಅಂದರೆ ಸೊ ನೀವು ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು, ಅಂದರೆ ಯಾಕೆ ನನ್ನ ಅಮೌಂಟ್ ರಿಲೀಸ್ ಆಗಿಲ್ಲ ಅಂತ. ಸೊ ಅಕಸ್ಮಾತ್ ನಿಮಗೆ ಲೇಟೆಂಟ್ ವ್ಯೂ ಕಂಪನಿ ಕಡೆಯಿಂದ ಇನ್ನೂ ರಿಲೀಸ್ ಆಗಿಲ್ಲ ಅಂದರೆ ಸೊ ನೀವು ಕಂಪನಿಯ ಇಮೇಲ್ ಅಡ್ರೆಸ್ನ ತಿಳ್ಕೊಂಡು ಅಲ್ಲಿಗೆ ಕೂಡ ಮೇಲನ್ನು ಮಾಡ್ಬೋದು. ಸೊ ಅವರು ನೋಡಿ ಹೇಳ್ತಾರೆ ನಿಮಗೆ ಅಲಾಟ್ ಆಗಿಲ್ಲ, ಸೊ ನಿಮ್ಮ ಅಮೌಂಟ್ನ ಅವರು 10 ದಿನದ ಒಳಗಾಗಿ ಕೊಡ್ತಾರೆ. ಸೊ ಈ ರೀತಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಸೊ 10 ದಿನದ ಒಳಗಾಗಿ ನಿಮಗೆ ಅಮೌಂಟ್ ಸಿಗುತ್ತೆ. ಸೊ ಪಾರಸ್ ಡಿಫೆನ್ಸ್ ಬಗ್ಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ. ಸೊ ಪಾರಸ್ ಡಿಫೆನ್ಸ್ ಶೇರ್ಗಳಲ್ಲಿ ಏನಾಗಿದೆ ಅಂದರೆ, ನೀವು IPO ಪ್ರೈಸ್ನ ಗಮನಿಸಿ, ಅವರು ಇಟ್ಟಿರೋದು ₹175 ಒಂದು ಶೇರ್ಗೆ. ಅಂದರೆ ಅವರ ಅರ್ನಿಂಗ್ಸ್ ಏನಿದೆ ಅದು ಆ ಲೆವೆಲ್ಗೆ ಜಸ್ಟಿಫೈ ಮಾಡುತ್ತೆ, ಅಂದರೆ ₹175 ಒಂದು ಶೇರಿಗೆ. ಬಟ್ ಅಲ್ಲಿಂದ ಕಂಪನಿಯ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಗ್ರೇ ಮಾರ್ಕೆಟಲ್ಲಿ ಒಳ್ಳೆ ಪ್ರೀಮಿಯಂ ಸಿಕ್ಕು ಇದು ₹495-500 ಲಿಸ್ಟ್ ಆಗುತ್ತೆ. ಅಲ್ಲಿಂದ ಕೂಡ ಒಂದು ಒಳ್ಳೆ ಮೊಮೆಂಟಮ್ ಬಂದು 1200ರವರೆಗೂ ಹೋಗುತ್ತೆ. ಸೊ ಬಟ್ ಇಲ್ಲಿ ವ್ಯಾಲ್ಯೂಯೇಷನ್ಸ್ ಅನ್ನೋದೊಂದು ಇರುತ್ತೆ. ಸೊ ಆ ಕಾರಣದಿಂದ ಏನಾಗುತ್ತೆ ಅಂದರೆ, ಈ ವ್ಯಾಲ್ಯೂಯೇಷನಲ್ಲಿ ಶೇರ್ಗಳು ಸಸ್ಟೈನ್ ಮಾಡೋದಿಲ್ಲ. ನೀವೇನು ಈ ಮೂಮೆಂಟ್ನ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಆಪರೇಟರ್ಗಳು ಎಂಟ್ರ್ ಆಗ್ತಾರೆ, ದೊಡ್ಡ ದೊಡ್ಡ ಕ್ವಾಂಟಿಟಿಗಳಲ್ಲಿ ಅವರು ಶೇರ್ಗಳನ್ನು ಬೈ ಮಾಡ್ತಾರೆ. ಆಗ ನಮಗೇನು ಅನಿಸುತ್ತೆ, ಇದು ಇನ್ನೂ ಮೇಲೆ ಹೋಗುತ್ತೆ, ಇನ್ನೂ ಮೇಲೆ ಹೋಗುತ್ತೆ, ಇನ್ನೂ ಮೇಲೆ ಹೋಗುತ್ತೆ ಅಂತ ನಾವು ಟಾಪ್ ಲೆವೆಲಲ್ಲಿ ಬೈಯಿಂಗ್ನ ಮಾಡೋದಕ್ಕೆ ಹೋಗ್ತೀವಿ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅವರು ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ನ ಮಾಡ್ತಾರೆ. ಸೊ ಅವ್ರಿಗೆ ಏನು ಬರಬೇಕಿತ್ತು ಅದು 30-40%ನ ತೊಗೊಂಡು ಅವರು ಎಕ್ಸಿಟ್ ಆಗ್ತಾರೆ. ಸೊ ಅದಕ್ಕೆ ವ್ಯಾಲ್ಯೂಯೇಷನ್ನ ಯಾವಾಗಲೂ ಗಮನದಲ್ಲಿಡಬೇಕಾಗುತ್ತೆ. ವ್ಯಾಲ್ಯೂಯೇಷನ್ ನೀವು ನೋಡಿಲ್ಲ ಅಂದರೂ ಚಾರ್ಟ್ನಾದರೂ ನೋಡಿ, ಈ ರೀತಿಯ ಸ್ಟೀಪ್ ಅಂದರೆ ಎಲ್ಲಿ ಈ ರೀತಿಯ ಏರಿಕೆ ನಿಮಗೆ ಕಾಣಿಸುತ್ತೆ ಆ ಟಾಪಲ್ಲಿ ಎಂಟ್ರ್ ಆಗೋದಕ್ಕೆ ಹೋಗಬೇಡಿ. ಅದು ಎಂಥ ಒಳ್ಳೆ ಶೇರ್ ಆಗಿದ್ದರೂ ಅಷ್ಟೇ. ಸೊ ನಿಮಗೆ ಇನ್ಫೋಸಿಸ್, TCS, ರಿಲಯನ್ಸ್ ಯಾವುದೇ ಶೇರ್ ಆಗಿರಲಿ, ಈ ರೀತಿಯ ಮೂಮೆಂಟ್ ಬಂದಾಗ ಅಂದರೆ ಅಪ್ಪರ್ ಸರ್ಕ್ಯೂಟ್ಗಳು ಹೊಡಿತಾ ಇದ್ದಾಗ, ಯಾವಾಗ ಅಪ್ಪರ್ ಸರ್ಕ್ಯೂಟ್ ಓಪನ್ ಆಗುತ್ತೆ ಆ ಟೈಮಲ್ಲಿ ಎಂಟ್ರ್ ಆಗೋದಕ್ಕೆ ಹೋಗಬೇಡಿ. ಸೊ ಟ್ರೇಡ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಬೇರೆ ಶೇರ್ಗಳು ಸಿಗುತ್ತೆ. ಸೊ ಹೈಯರ್ ವ್ಯಾಲ್ಯೂಯೇಷನ್ಗಳಲ್ಲಿ ಯಾವಾಗಲೂ ಅಷ್ಟೇ ಶೇರ್ಗಳನ್ನು ಬೈ ಮಾಡಬೇಡಿ. ಸೊ ಯಾರು ₹800, ₹750 ಹತ್ರ ತೊಗೊಂಡಿದ್ದೀರಾ, ಹೋಲ್ಡ್ ಮಾಡಿ. ಮಾರ್ಕೆಟ್ ಡೌನ್ ಇದೆ, ಮಾರ್ಕೆಟಲ್ಲಿ ಒಂದು ರಿಕವರಿ ಬಂದಮೇಲೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಪ್ರೈಸ್ ಸಿಗುತ್ತೆ. ಆಮೇಲೆ ಡಿಸೈಡ್ ಮಾಡಿ, ಸೊ ನಾನು ಎಕ್ಸಿಟ್ ಆಗಬೇಕಾ ಬೇಡವಾ ಅಂತ. ಸೊ ಲಾಸ್ ಬುಕ್ ಮಾಡೋದು ಒಳ್ಳೆಯದಲ್ಲ, ಏನಕ್ಕೆಂದರೆ ಮಾರ್ಕೆಟ್ ಓವರ್ ಆಲ್ ಡೌನ್ ಇದೆ. ಸೊ ಆ ಕಾರಣದಿಂದ ಇಲ್ಲೂ ಕೂಡ ಪ್ರೆಷರ್ ಕಾಣಿಸ್ಬೋದು. ₹800-850 ಬರುವ ಸಾಧ್ಯತೆಗಳು ಇದ್ದಾವೆ. ಸೊ ಅಲ್ಲಿ ನೋಡಿ, ಅಕಸ್ಮಾತ್ ನಿಮ್ಗೆ ಎಕ್ಸಿಟ್ ಆಗಬೇಕು ಅಂದರೆ ಆ ಲೆವೆಲಲ್ಲಿ ಎಕ್ಸಿಟ್ ಆಗ್ಬೋದು. ಮತ್ತು ಅದೇ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಬೇರೆ ಇದೇ ರೀತಿಯ IPOಗಳಲ್ಲಿ ಲಿಸ್ಟ್ ಆದಾಗ ಅದು ಹೈಯರ್ ರೇಂಜಲ್ಲಿ ಲಿಸ್ಟ್ ಆಗಿರುತ್ತೆ. ಈ ದುಡ್ಡಲ್ಲಿ ಅಂದರೆ ಪಾರಸ್ ಡಿಫೆನ್ಸ್ನ ಲಾಸ್ ಬುಕ್ ಮಾಡಿ ಮತ್ತೆ ಅಲ್ಲಿ ತೊಗೊಂಡೋಗಿ ಹಾಕಿ ಅಲ್ಲಿ ಮತ್ತೆ ಅದೇ ರೀತಿಯ ಕತೆ ಆಗೋದು. ಸೊ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ವ್ಯಾಲ್ಯೂಯೇಷನ್ಸ್ನ ನೋಡಿ. ಸೊ ನೀವು ಸ್ವಿಂಗ್ ಟ್ರೇಡ್ ಮಾಡ್ತಿದ್ದೀರಾ ಅಂದರೆ, ಶಾರ್ಟ್ ಟರ್ಮಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅಂದರೆ, ಯಾವಾಗ ಶೇರ್ಗಳು ಡಿಪ್ಪಲ್ಲಿ ಸಿಗ್ತಿರುತ್ತೆ ಅಲ್ಲಿ ಬೈ ಮಾಡಿ. ನಿಮ್ಮೊಂದು ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಆ ಟಾರ್ಗೆಟ್ ಸಿಕ್ಕಿದ ತಕ್ಷಣ ಎಕ್ಸಿಟ್ ಆಗೋಗಿ. 5% 6% ಎಷ್ಟು ಸಿಗುತ್ತೋ ಅಷ್ಟು ಅದನ್ನು ತೊಗೊಂಡು ಎಕ್ಸಿಟ್ ಆಗೋದು ಒಳ್ಳೆಯದು. ಸೊ ನೀವು ವೆಯ್ಟ್ ಮಾಡ್ತಾ ಇದ್ದರೆ ಮತ್ತೆ ಈ ರೀತಿಯ ಫಾಲ್ ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಸೊ ಸ್ವಿಂಗ್ ಟ್ರೇಡಲ್ಲಿ ನೀವು ಸ್ವಿಂಗ್ ಟ್ರೇಡ್ನ ತೊಗೊಂಡಾಗ ಒಂದು ಟಾರ್ಗೆಟ್ನ ನೀವು ಮನಸ್ಸಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಆ ಟಾರ್ಗೆಟ್ ಬಂದಿದ ತಕ್ಷಣ ಅಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ. ಅದೇ ರೀತಿ ನೀವು ಒಂದು ಸ್ಟಾಪ್ ಲಾಸ್ನ ಕೂಡ ಮೇಂಟೈನ್ ಮಾಡಿರಬೇಕಾಗುತ್ತೆ. ಸ್ವಿಂಗ್ ಟ್ರೇಡಲ್ಲಿ ಸ್ಟಾಪ್ ಲಾಸ್ ಮೇಂಟೈನ್ ಮಾಡೋದು ತುಂಬಾ ಅಗತ್ಯ. ಸೊ ನಾನು ನಾಳೆ ಅಥವಾ ನಾಡಿದ್ದು ಒಳ್ಳೆ ಶೇರ್ಗಳು ಯಾವುದು ಬೈಯಿಂಗ್ ಝೋನಲ್ಲಿದೆ ಅದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ. ಸೊ ನಾಳೆ ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ. ಸೊ ಮಂಡೇ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಅಷ್ಟರಲ್ಲಿ ನಾನೊಂದು ವೀಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಯಾವ ಶೇರ್ಗಳಲ್ಲಿ ಬೈಯಿಂಗ್ ಮಾಡ್ಬೋದು ಅಂತ. ಅದು ಸ್ವಿಂಗ್ ಟ್ರೇಡ್ ಟ್ರೈ ಮಾಡ್ತೀನಿ ಸ್ಟಾಪ್ ಲಾಸ್ ಜೊತೆಗೆ ನಿಮಗೆ ತಿಳಿಸ್ಕೊಡೋದಕ್ಕೆ. ಸೊ ನಾನು ನಿಮಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.